ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ ಕಾಂಟೆಸ್ಟ್ ಹೋದಾಗ ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಾಂಟೆಸ್ಟಿಗೆ ಕೊಡಿಸ್ತೇನೆ. ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನೇ ಓಡಾಟ ಮಾಡಿ ಅವ್ರು ಗೆಲ್ಲಿಸ್ತೇನೆ ಅಂತ ಮಾತನ್ನು ಹೇಳಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಓಡಾಟ ಮಾಡಿದ್ದ. ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿಸಿದ್ದ. ಆ ಭಾಗದ ಎಲ್ಲ ಸ್ವಾಗತಿಸಿದ್ರು ಕೂಡ ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದ್ರು, 100 ಜನ ಗೆಲ್ಲಿಸ್ಕೊಡ್ತೀವಿ ಅಂತ. ಈಗ ಯಡಿಯೂರಪ್ಪನವರು ಅವ್ರ ಮಾತು ನಂಗೆ ನಡ್ಕೊಳ್ಳಿಲ್ಲ, ಅನ್ಯಾಯ ಮಾಡಿದ್ರು. ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಬರ್ತಾ ಇದೆ. ನೀವು ನಿಂತ್ಕೊಂಡಿದ್ದೀರಿ, ನಿಂತ್ಕೋಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ. ಯಡಿಯೂರಪ್ಪನವ್ರ ಮಗನ ವಿರುದ್ಧ ನಿಂತ್ಕೋಬೇಕು, ನಾವು ಗೆಲ್ಲಿಸ್ಬಿಡ್ತೀವಿ ನಾವೆಲ್ಲರೂ ಕೂಡ ಅಂತ ಮಾತುಗಳು ಹೇಳ್ತಾ ಇದ್ದಾರೆ. ನಾನು ನರೇಂದ್ರ ಮೋದಿಯವರ ಅಭಿಮಾನಿ. ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೋದ್ರಲ್ಲಿ ನಾನು ಒಬ್ಬ. ಹಾಗಾಗಿ ಅವರೆಲ್ಲರ ಅಭಿಮಾನವನ್ನು ಕಂಡು ಯಾರ್ಯಾರು ಇವತ್ತು ನನಗೆ ಒತ್ತಾಯ ಮಾಡ್ತಾ ಇದ್ದಾರೋ ಚುನಾವಣೆ ನಿಲ್ಲಬೇಕು ಅಂತ, ಅವರೆಲ್ಲರೂ ಕೂಡ ನನ್ನ ಅಭಿಮಾನಿಗಳು ಹೌದು, ನರೇಂದ್ರ ಮೋದಿ ಅಭಿಮಾನಿಗಳು ಹೌದು. ಅವರೆಲ್ಲ ಹೇಳೋದೇನು, ನಾವು ಚುನಾವಣೆ ನಿಮ್ಮನ್ನು ಗೆಲ್ಲಿಸ್ತೇವೆ, ಮತ್ತೆ ಹೋಗಿ ನರೇಂದ್ರ ಮೋದಿಗೆ ನೀವು ಬೆಂಬಲ ಕೊಡಿ, ಅವ್ರು ಪ್ರಧಾನಮಂತ್ರಿ ಮಾಡೋಕ್ಕೆ ನೀವು ಕೈ ಎತ್ತಿ ಲೋಕಸಭಾ ಸದಸ್ಯರಾಗಿ ಈ ಮಾತುಗಳು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇನ್ನೂ ಇಂಡಿಪೆಂಡೆಂಟ್ ನಿಲ್ಲಬೇಕು ಬೇಡೋ. ಅವ್ರ ಜೊತೆಗೆ ಒಂದು ಸಭೆ ಮಾಡ್ತಾ ಇದ್ದೀನಿ ನಾಡಿದ್ದು 15ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆಗೆ ಶಿವಮೊಗ್ಗದ ಬಣಜಾರ್ ಭವನದಲ್ಲಿ, ಬಾಲರಾಜರ ಸಂಸ್ಥೆ ಬಣಜಾರ್ ಭವನದಲ್ಲಿ ಒಂದು ಸಭೆ ಮಾಡ್ತಿದ್ದೇನೆ. ಎಲ್ಲ ಸಮಾಜದ ಪ್ರಮುಖರು, ಎಲ್ಲ ಹಿರಿಯರು, ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಅವತ್ತು ಆ ಸಭೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಅವರೆಲ್ಲರ ಸಲಹೆ ಏನು ಕೊಡ್ತಾರೆ ಆ ಸಲಹೆ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ನಾನು ತಗೋತೀನಿ. ನೀವು ಅವರು ಹೇಳಿದಾಗ ಮೊನ್ನೆ ಡೆಲ್ಲಿಗೆ ಹೋದರೆ ಅನುಕೂಲ ಆಗ್ತಿತ್ತೇನೋ ಅಂತ, ಅಂದರೆ ಮೊನ್ನೆ ನೀವು ಬರಕ್ಕೆ ಹೇಳಿದ್ರು, ಆ ಲೆಕ್ಕದಲ್ಲಿ ಬಂದಿದೆ, ಹೋಗಿದ್ರೆ ಅನುಕೂಲ. ಈಗ ಮಗನ ಜೊತೆ ಬರಲಿ ಯಡಿಯೂರಪ್ಪನವರು ಹಠ ಹಿಡಿದು ಬೊಮ್ಮಾಯಿ ಸೀಟ್ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಹಠ ಹಿಡಿದು ಶೋಭಾ ಕರಂದ್ಲಾಜೆಗೆ ಸೀಟ್ ಕೇಳ್ತಾ ಇದ್ದಾರೆ ಅಂತ ಟಿವಿಗಳಲ್ಲಿ ಬಂದಿತ್ತು. ಶೋಭಾ ಕರಂದ್ಲಾಜೆ ಡೆಲ್ಲಿಗೆ ಹೋಗಲಿಲ್ಲ. ಹಾಗಾಗಿ ಅವರು ಹಠ ಹಿಡಿದು ಬೊಮ್ಮಾಯಿಗೂ ಮತ್ತು ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಿಸಿರ್ಬೇಕಾದ್ರೆ ಅವ್ರು ಹಠ ಹಿಡಿದು ನನ್ನ ಮಗ ಕಾಂತೇಶ್ ಯಾಕೆ ಟಿಕೆಟ್ ಕೊಡಿಸ್ಲಿಲ್ಲ, ಅವ್ರಿಗೆ ಯಾಕೆ ಆಸಕ್ತಿ ಬರಲಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು 40 ವರ್ಷ ಈ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆ ನಿಷ್ಠೆನ ನಮ್ಮ ಇಡೀ ರಾಜ್ಯ ಜನ, ಕ್ಷೇತ್ರ ಜನ ಗುರುತಿಸಿದ್ದಾರೆ. ನನಗೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನೀವು ಚುನಾವಣೆ ರಾಜಕಾರಣದಿಂದ ಹೊರಗಿರಬೇಕು, ಚುನಾವಣೆ ನಿಲ್ಲಬಾರದು ಅಂತ ಕೇಂದ್ರ ನಾಯಕರು ಕೊಟ್ಟಂಥ ಅಪೇಕ್ಷೆ ಇರ್ತಕ್ಕಂತೆ ಪಕ್ಷದ ನಿಷ್ಠಾವಂತನಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ. ಮತ್ತು ಈ ಕ್ಷೇತ್ರದ ಶಿವಮೊಗ್ಗ ಕ್ಷೇತ್ರದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ MLA ಆಗಿ ಗೆಲ್ಲಿಸ್ಕೊಂಡ್ವಿ. ಇದನ್ನ ಒಪ್ಪಿ ಸಂತೋಷದಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ನನಗೆ ಮಾತಾಡಿ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಈ ಡಿಸಿಪ್ಲಿನ್ ಸೋಲ್ಜರ್ ಅಂತ ಮಾತು ಹೇಳಿದರು. ಅನೇಕ ಹಿರಿಯರು ಕೂಡ ನಮ್ಮ ಮನೆಗೆ ಬಂದು ಹೇಳ್ಬಿಟ್ಟು ಹೋಗಿದ್ರು, ನಿಮಗೆ ಮುಂದೆ ಭವಿಷ್ಯ ಇದೆ, ನಿನಗೂ ಭವಿಷ್ಯ ಇದೆ ಮತ್ತು ಕಾಂತೇಶಿಗೂ ಭವಿಷ್ಯ ಇದೆ ಅಂತ ಮಾತುಗಳು ಹೇಳ್ಬಿಟ್ಟು ಹೋಗಿದ್ರು. ಈಗ ಹಠ ಹಿಡಿದು ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿರೋಂಥ ಅನೇಕ ವ್ಯಕ್ತಿಗಳಿಗೆ ಅನ್ಯಾಯ ಆಗಿದೆ. ಪ್ರತಾಪ್ ಸಿಂಹ ಅವ್ರಿಗೆ ಅನ್ಯಾಯ ಆಗಿದೆ, ಭಾಳ ಪಾಪ್ಯುಲರ್ ಲೀಡರ್ ಮೈಸೂರಿನಲ್ಲಿ. ಮನೆ CT ರವಿ ಅವ್ರಿಗೆ ಅನ್ಯಾಯ ಆಗಿದೆ. ಅದೇ ರೀತಿ ಸದಾನಂದ ಗೌಡ್ರಿಗೆ ಅನ್ಯಾಯ ಆಗಿದೆ. ಇನ್ನು ಯಾರ್ಯಾರಿಗೆ ಅನ್ಯಾಯ ಆಗಿದೆ ನೋಡೋಣ. ನಳಿನ್ ಕುಮಾರ್ ಕಟೀಲ್ಗೆ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮ ಪಕ್ಷದ ಹಿತೈಷಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ನರೇಂದ್ರ ಮೋದಿಯವರ ಅಭಿಮಾನಿಗಳು, ಅವರೆಲ್ಲರೂ ಬಂದು ಏನು ಹೇಳ್ತಾರೆ ಕೇಳಿಕೊಂಡು ಅವರ ಅಭಿಮಾನದ ತಕ್ಕಂತೆ ನಾನು ಮುಂದಿನ ತೀರ್ಮಾನ ಏನು ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಪಕ್ಷ ನನ್ನ ತಾಯಿ ಇದ್ದಂಗೆ ಅಂತಾನೆ ಹೇಳ್ತಾ ಇದ್ದೀನಿ, ಪ್ರತಿ ಪ್ರಶ್ನೆಯಲ್ಲೂ ಹೇಳ್ತಾ ಇದ್ದೀನಿ. ಈಗ ಯಾಕೆ ಪಕ್ಷದ ವಿರುದ್ಧವಾಗಿ ಯೋಚನೆ ಮಾಡಿದ್ದೀನಿ? ಏನು ಯೋಚನೆ ಮಾಡಿದ್ದೀನಿ? ಈಗ ಸಭೆ ನಡೆಸೋದು ಕೂಡ ಸಭೆ ನಡೆಸೋದು ನಾನು ಪರ್ಯಾಯವಾಗಿ ಏನು ಮಾಡಬೇಕು ಅಂತಲ್ಲ. ಅನೇಕ ಪಕ್ಷದ ಹಿರಿಯರೇ ಹೇಳ್ತಾ ಇದ್ದಾರೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನಂಥ ರವಿ ಅಂತ ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಇಂಥ ನಿಮ್ಮನ್ನ ಎಲ್ಲರನ್ನೂ ಕೂಡ ಪಕ್ಕಕ್ಕೆ ಸರಿಸ್ತಿದ್ದಾರೆ. ಅಂದರೆ ತಾಯಿಯ ಕುತ್ತಿಗೆನೇ ಹೆಚ್ಚುತ್ತಾ ಇದ್ದಾರೆ ಅವರು ತಮ್ಮ ವೈಯಕ್ತಿಕ ಸಾಧನೆಗಾಗಿ. ಹಾಗಾಗಿ ನೀವೇನು ಸ್ಟ್ಯಾಂಡ್ ತಗೋಬೇಕು ಅನ್ನೋಂಥ ಅಭಿಮಾನವನ್ನು ತಾಯಿನೇ ಅವ್ರ ಕೈಯಲ್ಲಿ ಹೆಚ್ಚುತ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಬಂದಿದೆ. ಅನೇಕ ಅಭಿಮಾನಿಗಳನ್ನು ಫೋನ್ ಮಾಡ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ನಿಂತ್ಕೋಬೇಕು, ತಾಯಿ ಉಳಿಸ್ಬೇಕು, ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿನ ಉಳಿಸ್ಬೇಕು ಅನ್ನೋಂಥ ಅಭಿಮಾನದಲ್ಲಿ ಎಲ್ಲರೂ ಫೋನ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇನ್ನೂ ಕೂಡ ಯಾವ ತೀರ್ಮಾನವನ್ನು ತಗೊಂಡಿಲ್ಲ. ನಾಡ್ದೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿಲ್ಲ. ಸರ್ ಈಶ್ವರಪ್ಪನವರು
ಸರ್ ಈಗ ನೀವು ಇನ್ನೊಂದು ಮಾತು ಹೇಳಿದ್ರಿ ಅಂದರೆ ಅವ್ರಿಗೆ ಆಗಿತ್ತು ಅವರಿಬ್ಬರು ಕೇಸ್ ನನ್ನ ಮಗನಿಗೆ ಆಗಿಲ್ಲ ಅಂತ ಅವ್ರು ಇನ್ನೊಂದು ಮಾತು ಹೇಳಿದ್ರು ಮತ್ತೆ ನನ್ನ ಕೈಲಿಲ್ಲ ಅದು ಸಂಸದೀಯ ಮಂಡಳಿ ಕೈಲಿದೆ ಅಂತ ಹೇಳ್ಬಿಟ್ಟು ಶೋಭನ್ ಯಾರ ಕೈಲಿತ್ತು? ಬಸವರಾಜ ಬೊಮ್ಮಾಯಿ ನನಗೇ ಬೇಡ ಅಂತ ಹೇಳಿದ್ರು. ಎಲ್ಲಿ ಹೇಳಿದ್ರು? ಕರ್ನಾಟಕ ರಾಜ್ಯದ ಚುನಾವಣಾ ಸಮಿತಿನಲ್ಲಿ ನಾನು ಕೂತಂಥ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಾನು MLA ಆಗಿದ್ದೀನಿ, ಈಗ ಮಾಜಿ ಮುಖ್ಯಮಂತ್ರಿ ಅಂತೇಳಿ ನನ್ನ ಹೆಸರು, ನನ್ನ ಮಗನ ಹೆಸರನ್ನೇ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದ್ರು. ಕಾಂತೇಶನ ಹಾವೇರಿ ಕ್ಷೇತ್ರದಲ್ಲಿ ನಿಲ್ಲಿಸಿ ಅಂತ ಅವರೇ ಹೇಳಿದರು. ಮತ್ತು ಇನ್ನೊಂದು ಅವ್ರು ಹೇಳಿದರು, ದೆಹಲಿನಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರು ಹೇಳಿದ್ರು. ಹಾಗೆ ಬಸವರಾಜ ಬೊಮ್ಮಾಯಿಗೆ ಯಾಕೆ ಒತ್ತಾಯ ಮಾಡಿ ನಿಲ್ಲಿಸ್ತಾ ಇದ್ದಾರೆ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ರವಿನೋ, ನಳಿನ್ ಕುಮಾರ್ ಕಟೀಲೋ, ಪ್ರತಾಪ್ ಸಿಂಹನೋ, ನಾನು, ನಾವೆಲ್ಲರೂ ಕೂಡ ಯತ್ನಾಳಗಂತೂ ಹಿಂದುತ್ವದ ಪರವಾಗಿ ಯಾರು ಮಾತಾಡ್ತಿದ್ದಾರೆ ಅಂಥವ್ರನ್ನೆಲ್ಲರೂ ಕೂಡ ಒಂದು ರೀತಿಯ ತೊಂದರೆ ಕೊಟ್ಟು, ಸಂಘ ನಿಷ್ಠೆ ಇದ್ದಂಥ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ಸಕ್ಕಂಥ ಪ್ರಯತ್ನವನ್ನು ಮನೆ ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ ಅಂತ ಭಾವನೆ ಬಹಳ ಜನ ಬಂದಿದೆ. ನಾನು ಅದಕ್ಕೋಸ್ಕರ ಈಗ ಯಾವುದೇ ತೀರ್ಮಾನವನ್ನು ಇವತ್ತು ಹೇಳೋದಿಲ್ಲ. ನಾನು ಶುಕ್ರವಾರ ಸಂಜೆ 5 ಗಂಟೆಗೆ ಬಡಿಜಾರ್ ಭವನದಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳು, ವಿವಿಧ ಸಮಾಜಗಳ ಪ್ರಮುಖರುಗಳು, ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿದಂಥ ಸಭೆಯಲ್ಲಿ ನಾನು ಅಂತಿಮ ತೀರ್ಮಾನ. ಸರ್, ಈಶ್ವರಪ್ಪನವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.